ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನನು ನಂದು ಕಾಲೇಜ್ ಫೀಸ್ ಕಟ್ಟಕ್ಕೆ ಬಂದಿದ್ದೀವಿ. ಸೆಕೆಂಡ್ ಇಯರ್ ಫೀಸ್ ಅಡ್ಮಿಷನ್ಗೆ. ಸೊ ಅದು ಫೀಸ್ ಕಟ್ಟಿದ್ದಾಯಿತು, ನೀವು ಆಲ್ರೆಡಿ ನೋಡಿರ್ತೀರ. ಈಗ ನಮ್ಮ ಮಮ್ಮಿದು ಬರ್ಡೇ ನಾಳೆ August 4th. ಸೊ ನಮ್ಮ ಮಮ್ಮಿಗೆ ಹ್ಯಾಂಡ್ ಬ್ಯಾಗ್ ತೊಗೊಳ್ಳೋಣ ಅಂತ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಮ್ಮ ಮಮ್ಮಿನ ತೋರಿಸ್ತೀನಿ. ಇಲ್ಲಿ ನಮ್ಮಮ್ಮ, ಇಲ್ಲಿ ನಮ್ಮ ಅಕ್ಕ, ನಮ್ಮಮ್ಮ. ನಾಳೆ ಬರ್ಡೇ ಗರ್ಲ್ ನಿಮ್ಗೆ ಎಷ್ಟು ಏಜ್? ಬರ್ಡೇ ಗರ್ಲ್ 39 ತುಂಬಿ 40. ನಮ್ಮ ಮಮ್ಮಿಗೆ 51. ನಾಳೆ ಆಗಲ್ಲ ಹೇಳ್ತೀನಿ. 51 ಇಯರ್ಸ್ ನಮ್ಮ ಮಮ್ಮಿಗೆ. ಸೊ ಎಸ್, ಅವಾಗಲೇ ಹೇಳ್ದಂಗೆ ಫೀಸ್ ಕಟ್ಟಾಯಿತು ಕುಸುಮಾದು. ಸೊ ಇವಾಗ ನಾವು ನಮ್ಮ ಮಮ್ಮಿಗೆ ಗಿಫ್ಟ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬಾ ಮಮ್ಮಿ, ಬೇಗ ಬೇಗ. ಪಾಪ ಅವರಿಗೆ ವಯಸ್ಸಾಗಿದೆ, ಸೊ ಅದೆಲ್ಲ ಕಟ್ ಮಾಡಿ ಕಟ್ ಮಾಡಲ್ಲ. ಹುಡುಗಿ ಆಗಿದ್ದಾರೆ. ನಮ್ಮ ಮಮ್ಮಿಗೆ 51 ಅಂತ ಅನ್ಸ್ತಾರ. 39 ಕಂಪ್ಲೀಟ್ 40 ಸುಳ್ಳು ಹೇಳ್ತಾರೆ. ಏಜ್ ಅದನ್ನು ಕಾಣಿಸ್ತೀನಿ ಇಲ್ಲ ಅಲ್ವಾ? ನೋಡ್ಕೊಂಡು ಹೊಡೀರಿ, ಮೇಲೆ ನೋಡಿಯಲ್ಲ. ಗಾಂಧಿ ಬಜಾರ್ಗೆ ಹೋಗೋಣ ಬ್ಯಾಗ್ಗೆ ಅಂದ್ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಹೌದು, ಟೆಂಪಲ್ ಕ್ಲೋಸ್ ಇದೆ. ನೋಡಿ, ಅಲ್ಲಿ ಟೆಂಪಲ್ ಕ್ಲೋಸ್ ಇದೆ. ಸೊ ನೋ ಟೆಂಪಲ್. ನಿಮಗೆ ಶಿವ ಅಂತ ತೋರಿಸ್ತಾರೆ. ಇಲ್ಲಿ ಶಿವ ಚೆನ್ನಾಗಿದೆ ಅಲ್ಲ ಶಿವ. ಇಲ್ಲಿ ನಮ್ಮ ಮಮ್ಮಿ ನೋಡಿ ಶಿವ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಓಡೋಗ್ತಾ ಇದ್ದಾರೆ. ಚೆನ್ನಾಗಿದೆ. ಹಾಂ, ಇಲ್ಲಿ ನಮ್ಮ ಮಮ್ಮಿ ಫೋಟೋ ಸ್ಕ್ರೀನ್ಶಾಟ್ ಇಟ್ಕೊಳ್ಳೋಣ. ಇಲ್ಲಿ ಇಬ್ಬರೂ ಶಿವ ಜೊತೆ ಪೋಸ್ಟ್ ಕೊಡ್ತಾ ಇದ್ದಾರೆ, ನಮ್ಮ ಮಮ್ಮಿ ನಮ್ಮ ಅಕ್ಕ. ಅಷ್ಟೇ, ಬನ್ನಿ ಬನ್ನಿ ಗರ್ಲ್ಸ್. ಸರಸ್ವತಿ ನೋಡು ನೀನದು ಬಂದು ಗಾಂಧೀಜಿ ಜೊತೆ ಫೋಟೋಸ್ ತೆಗ್ಸ್ಕೊಂತವ್ರೆ. ಹಂಗೆ ಕ್ಯಾಮ್ರಾಗ ಮುತ್ಕೊಳ್ತಾರ್ಚಿ. ಫೋನ್ ಇದಾಯ್ತು. ಇಬ್ಬರು ಬ್ಯಾಗ್ರೌಂಡ್ ವಯಸ್ಸಲ್ಲಿ ಕಿಚ್ತವ್ರೆ. ನಮ್ಮ ತಂಗಿ ನಾವು ಮೊನ್ನೆ ಬ್ಯೂಗಲ್ಗೆ ಹೋಗ್ತಾ ಇಬ್ರು ಎಲ್ಲಿ ಬಂದ್ರು ನನ್ನ ಬೈತಾರೆ. ಇಲ್ಲ ನಮ್ಮ ತಂಗಿ ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ಅದನ್ನ ಏನಂತ ಆಮೇಲೆ ನಾನು ಕೊಬ್ಬು ಕಟ್ ಮಾಡೋದು, ಇದನ್ನ ಕಟ್ ಮಾಡ್ತೀನಿ ನಾನು ಕಟ್ ಮಾಡ್ತೀನಿ ಇದನ್ನ. ನಮ್ಮ ಅಕ್ಕ ನಮ್ಮಮ್ಮ ಇಬ್ರು ಬರ್ತಾ ಇದಾರೆ. ಇಲ್ಲಿ ನಮ್ಮ ಅಕ್ಕ ರಿಯಾಕ್ಷನ್, ನಮ್ಮಮ್ಮ ಅವರಿಬ್ರು ಬಾ ಅದಲ್ಲ, ಅಲ್ಲಿ ಕ್ರೊಕಡೈಲ್ ನಿಜವಾದ ಥರ ಬಲ್ಲಿ ದೊಡ್ಡ ವರ್ಷನ್ ಬಾ. ಇಲ್ಲಿ ನಮ್ಮ ಅಕ್ಕ ಕ್ರೊಕಡೈಲ್ ನೋಡ್ತಾಳೆ. ಅಲ್ಲಿ ಮೇಲೆಲ್ಲ ಹೋಗ್ಬೋದು. ಕೆಂಪೇಗೌಡ ಸೌತ್ ಬೆಂಗಳೂರಲ್ಲಿ ಇದನ್ನ ಹಾಕಿರೋದು. ಅದು ಗೊತ್ತಿಲ್ಲ. ಇಲ್ಲಿ ಅಲ್ಲಿ ಕ್ರೊಕಡೈಲ್ ನಮ್ಮ ಸತ್ತೋಗಿರೋದ, ನಮ್ಮಮ್ಮ ಸತ್ತೋಗಿರೋದ. ಇಲ್ಲಮ್ಮ, ಲಕ್ಷ್ಮೀಕಾಂತ್ ಅಲ್ಲಿ ಮಾಡಿಲ್ವಾ ಅಮ್ಮ? ಕ್ರೊಕಡೈಲ್ ಪಕ್ಕ ಅಮ್ಮ ತೋರಿಸಿಲ್ಲ. ನಮ್ಮಮ್ಮ ನನ್ನನ್ನು ಎಲ್ಲಿ ತೋರಿಸ್ತೀಯ? ನನ್ನ ವ್ಲಾಗ್ ಯಾವಾಗ? ನಮ್ಮ ಅಕ್ಕ ಸಪ್ರೇಟ್ ವ್ಲಾಗೇ ಮಾಡಲ್ಲ. ನನ್ನ ವ್ಲಾಗೆಲ್ಲ ಕ್ಲಿಪ್ಸ್ ಕಳ್ತಾನೆ ಮಾಡ್ಕೊತಾಳೆ. ಇಬ್ರು ಒಟ್ಟಿಗೆ ಹೋದಾಗ ಏನಕ್ಕೆ ಎರಡು, ಅದಕ್ಕೆ ನಾವು ಕ್ಲಿಪ್ಸ್ ಕಳ್ಳಿ ಮಾಡ್ತೀವಿ. ಇಲ್ಲ, ಕ್ಲಿಪ್ಸ್ ಕಳ್ಳಿ ಅವಳು. ಅಲ್ಲಿ ನಮ್ಮ ಮಮ್ಮಿ ಹೊಡ್ಸ್ಕೊಂತ ಇದೆಲ್ಲ ಕೇಳಿಸ್ಕೊಂಡ್ರೆ ನಮ್ಮಮ್ಮ ಹೊಡೆದ್ಬಿಡ್ತಾರೆ. ಇಲ್ಲ, ನಮ್ಮಮ್ಮ ಎಷ್ಟು 1000 ಸ್ಟೆಪ್ಸ್ ಮುಗಿಸಿದ್ದಾರೆ ನೋಡೋಣ, ಕೇಳೋಣ. ತೋರ್ಸ್ ಮಮ್ಮಿ, ನೀನು ವಾಚಲ್ಲಿ ಎಷ್ಟು ಸ್ಟೆಪ್ಸ್ ನಡೆದಿದ್ಯಾ? 3400 ಸೈಡಲ್ಲಿ 3400 ನಡೆದಿದ್ದಾರೆ. ಗುಡ್ ಗರ್ಲ್. ಕುಸುಮ ತಗೊಂಡೋಗಿದ್ಲು ಒಂದು ದಿವಸ ಕಾಲೇಜ್ಗೆ. ನಮ್ಮಮ್ಮ ಹಾಕೊಳ್ಳೋ ವಾಚ್ನ ಒಂದೇ ದಿನ ಕಾಲೇಜಿಗೆ ಹಾಕೊಂಡು ಹೋಗಿದ್ದೆ ಅಂತ ನನ್ನೇ ಹೊಡೆದಾಕ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ ಹಾಕ್ತಾ ಇದ್ದಾರೆ. ಬ್ಯಾಡ್ ಗರ್ಲ್. ಇವರಿಬ್ರು ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ಹಲಸಿನಣ್ಣು, ಜಾಕ್ ಫ್ರೂಟು. ನನಗೆ ಜಾಕ್ ಫ್ರೂಟ್ ಕಂಡ್ರೇನೂ ಆಗಲ್ಲ, ಜಾಕ್ ಫ್ರೂಟ್ ಸ್ಮೆಲ್ಲು ಆಗಲ್ಲ. ಬಟ್ ಇವರಿಬ್ರಿಗೆ ಜಾಕ್ ಫ್ರೂಟ್ ಎಕ್ಸ್ಟ್ರೀಮ್ ಲೆವೆಲ್ ಇಷ್ಟ. ಸೊ ತಗೊತಾ ಇದ್ದಾರೆ ಗರ್ಲ್ಸ್. ನೋಡೋಣ. ನಾನು ಜಾಕ್ ಫ್ರೂಟ್ ತಿನ್ನಲ್ಲ, ಬೇಡ ನನಗೆ. ಸೀಡ್ನ ನನ್ನ ಹತ್ರ ಎಸಿದ್ರು. ನಮ್ಮ ಅಕ್ಕ ತಿಂತಾ ಇತ್ತು. ವ್ಲಾಗ್ ಆನ್ ಮಾಡಿದ ತಕ್ಷಣ ಫುಲ್ಲು ನಿಧಾನಕ್ಕೆ
ನಮ್ಮಮ್ಮ ಹೋಗ್ತಾವ್ರೆ. ನೇರಳೆ ಹಣ್ಣು ಹತ್ರ 200 ರೂಪಾಯಿ 1 kg ತಗೊಳ್ತಾ ಇದ್ದಾರೆ. ಅದೇ ಹೇಳಿದ್ದು 200 ರೂಪಾಯಿ kg ಅಂತ. ಬಿಸಿ ಬಿಸಿ ಗಾಂಧಿ ಬಜಾರಕ್ಕೆ ಬಂದಿದ್ದೀವಿ. ನಮ್ಮ ಅಕ್ಕ ಯಾವುದೋ ಆಂಟಿ ಅಂತವಳೆ ಬಿಟ್ರೆ ನಮ್ಮಮ್ಮ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹ್ಯಾಂಡ್ ಬ್ಯಾಗಲ್ಲಿ ಹಾಕೋ ಅಂತ. ನಮ್ಮ ಅಕ್ಕ ನಾನು ಅವಾಗ ಕಾಲೇಜ್ಗೆ ಒಂದು ಬ್ಯಾಗ್ ತೊಗೊಂಡಿದ್ದೆ. ನಮ್ಮಮ್ಮ ಫುಲ್ ರೆಡಿ ಆಗ್ತವ್ರೆ. ಬ್ಯಾಗ್ ತೊಗೊಂಡಿದ್ದೆ. ಸೊ ಅಂಗಡಿ ನೆನಪಾಗಿಲ್ಲ. ಅದೊಂದು ಕ್ಲಿನಿಕ್ ಇದೆ, ಕ್ಲಿನಿಕ್ ಆಪೋಸಿಟಲ್ಲಿ ಇದ್ದಿತ್ತು. ನಾನು ನಮ್ಮ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅಕ್ಕ ಹೋಗಿ ಹುಡ್ಕೊಂಡು ಬರ್ತಾಳಂತೆ. ಸಿಕ್ಕಿದ್ರೆ ಅಲ್ಲೇ ಹೋಗೋದು, ಇಲ್ಲ ಅಂದರೆ ಈ ಕಡೆ ಲೆಫ್ಟಿಗೆ ಹೋಗೋದು. ಸರಸ್ವತಿ ಆದರೆ ನಿಮ್ಮ ಬರ್ಡೇಗೆ ಏನು ಅನಿಸ್ತಿದೆ? ಏನಾದರೂ ಹೇಳಿ. ಏನೋ ನಾಳೆ ಇನ್ನೂ ಗೊತ್ತಿಲ್ಲ. 39 ತುಂಬಿ 40 ರನ್ನಿಂಗ್. ನಮ್ಮಮ್ಮ ಹೇಳೋದು ನಂಬಬೇಕು ನೀವು. ಪ್ಲೀಸ್ 39 ಹೆಣ್ಮಕ್ಳು ವಯಸ್ಸು ಹೇಳ್ಬಾರ್ದು. ಹ್ಯಾಪಿ ಬರ್ಡೇ ಆಂಟಿ 39 ಇಯರ್ಸ್ಗೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗೆ ಥ್ಯಾಂಕ್ ಯು ಹೇಳ್ಬಿಟ್ಟು. ನಮ್ಮ ಮಮ್ಮಿಗೆ ಸುಸ್ತಂತೆ, ಕೂತ್ಕೊಂಡ್ಬಿಟ್ಟವ್ರೆ. ಇವಾಗ ಎದ್ದೋಳು 1 ನಿಮಿಷ ಆಗಿಲ್ಲ, ಕೂತ್ಕೊಂಡು ಎಬ್ರಿಸ್ತಾ ಇದ್ದೀನಿ. ಸೊ ಬೇಜಾರಲ್ಲ ಅವ್ರೆ. ಹನುಮಾನ್ ಇವಾಗ ಹೆಂಗೆ ಎದ್ದೋಳ್ತಾರೆ. ಕೈ ಕೊಡು. ಈ ಕೆಳಗೆ ಕೂತ್ಕೊಳ್ಳೋದು ಇಷ್ಟು ಎದ್ರೆ ನಂಗೆ ಅರ್ಧ ಬರ್ಸಕ್ಕೆ ಎತ್ಕೊಬ. ನಮ್ಮ ಅಕ್ಕ ಕೊಡಿಸ್ತಾ ಇರೋದು ನಮ್ಮ ಮಮ್ಮಿಗೆ ಗಿಫ್ಟು. ನಾನು ಎವ್ರಿ ಇಯರ್ ಕೊಡಿಸ್ತೀನಿ. ನಾನು ಈ ಸರಿ ಕೊಡ್ಸಲ್ಲ. ಏನು ಬೇಡ, ಅಮೌಂಟ್ ಕೊಟ್ಬಿಟ್ಟು ಅವ್ರು ನೋಡಿದ್ರೆ ಅಮೌಂಟ್ ಅದೆಲ್ಲ ಸೀನೇ ಇಲ್ಲ. ನಂದೆಲ್ಲ ಖಾಲಿ ಈ ಸಲ. ನನ್ನ ಬರ್ಡೇದೆಲ್ಲ ಖಾಲಿ. ಇವಳು ನಮ್ಮ ಅಕ್ಕ ಅವಳದು ವ್ಲಾಗು ಮಾಡ್ತಾ ಇಲ್ಲ. ನಂದು ಚೆರಿ ಇಯರಿಂಗ್ಸ್ ಆಗಸ್ಟ್ ಬಂತು ಅಲ್ಲ, August 15th. ಅದಕ್ಕೋಸ್ಕರ ನಮ್ಮ ಅಮ್ಮಂಗೆ ಬರೀ ಗಂಡು ಮಕ್ಕಳೇ ಇಷ್ಟ. ಚೆನ್ನಾಗಿದೆ ಈ ಲಕ್ಷ್ಮಿ. ಇನ್ನೇನು ಎತ್ಕೊಂಡು ಹೋಗ್ತಾರೆ ರಮ್ಯ? ಫೋನು ಕಾಸು ಅಂತ ಇಲ್ಲ, ಎಲ್ಲ ಗೂಗಲ್ ಪೇ. ದೊಡ್ಡದು ಇದೆ. ಇದೆ ಚೆನ್ನಾಗಿದೆಲ್ಲ. ಸೆಕೆಂಡ್ ಅಂಗಡಿಗೆ ಹೋಗಿ ನಿನ್ಗೂ ಅದೇನಾ? ಸೊ ಈ ಹ್ಯಾಂಡ್ ಬ್ಯಾಗ್ ಚೂಸ್ ಮಾಡಿದ್ದಾರೆ. ಅದೆರಡು ಸೈಜ್ ಕಂಪ್ಯಾರಿಸನ್ ನಡೀತಾ ಇದೆ. ನಮ್ಮ ಅಕ್ಕ ನೋಡಿ ಗೈಸ್, ನನ್ನ ಫೋನು ನನ್ನ ವ್ಲಾಗಲ್ಲಿ ಬಂದ್ಬಿಟ್ಟು ನಂದು ವ್ಲಾಗು ಅಂತಾಳೆ ನಮ್ಮ ಅಕ್ಕ. ಬ್ಯಾಡ್ ಗರ್ಲ್, ಫುಲ್ ಬ್ಯಾಡ್ ಗರ್ಲ್. ಇದು ಸ್ವಲ್ಪ ದೊಡ್ಡದಾ? ಅಯ್ಯೋ, ಎರಡು ಸೇಮು. ಕಲರ್ ನೋಡಿ ಸ್ವಲ್ಪ ಡಿಫ್ರೆಂಟ್ ಇದೆ. ನಂಗೆ ಇದು ಫಸ್ಟ್ ಇದೆ ತಿಕ್ಕಿದ್ದು. ಇದು ಚೆನ್ನಾಗಿದೆ. ನೋಡಿ ಓಪನ್ ಮಾಡಿ ಅಲ್ಲ. ನನ್ನ ಹತ್ರ 3 ವ್ಯಾಲೆಟ್ ಇದೆ, ದುಡ್ಡಿಲ್ಲ ಅಂದರೂ ವ್ಯಾಲೆಟ್ ತೊಗೊಳ್ಳೋಣ ಅನ್ಕೊತೀನಿ. ಬಟ್ ಬೇಡ. ನಂದು ವ್ಯಾಲೆಟು ಇವಾಗಿರೋ ಸ್ವಲ್ಪ ಜಾತ್ರೆ ಥರ ಇದೆ. ಹೇಳಿದ್ರೆ ನಾನೇನು ಮಾಡ್ತೀನಿ, ವ್ಯಾಲೆಟಲ್ಲಿ ಏನೂ ಇಟ್ಕೊಳ್ಳಲ್ಲ, ಚೇಂಜ್ ಬಿಟ್ಟು ನೋಟಲ್ಲ ಫೋನಿಂದ ಇಟ್ಕೊತೀನಿ. ಇನ್ನೇನಕ್ಕೆ ನನಗೆ ವ್ಯಾಲೆಟು? ನಾನು ದುಡಿದ ಮೇಲೆ ವ್ಯಾಲೆಟ್ ತೊಗೊತೀನಿ ಅಷ್ಟೇ. ಅಥವಾ ನಮ್ಮ ಅಕ್ಕನ್ನ ಅವಳು ತೊಗೊಳ್ಳೋವಾಗ ಇನ್ನೊಂದು ಪ್ಲೀಸ್ ಅಂತೀನಿ, ಅವಾಗ ಇನ್ನೊಂದು ತೊಗೊಂಡ್ಬಿಡ್ತೀನಿ. ದೇ ಪ್ಲ್ಯಾನ್. ನೋಡೋಣ ವ್ಯಾಲೆಟ್ ಬೇಕಿದ್ರೆ. ಸಾಕ್ಸ್ ತೊಗೊಬೇಕಂತೆ ನಮ್ಮ ಮಮ್ಮಿ. ನಮ್ಮಮ್ಮ ಏನೇ ತೊಗೊಂಡ್ರು ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದು ಇದು ಅಂತಲೇ ಇರ್ತಾರೆ. ನಮ್ಮ ಮಮ್ಮಿ ಬ್ಯಾಗ್ ತೊಗೊಂಡ್ರಿ. ಮುಂದೆ ನಾನು ವ್ಯಾಲೆಟ್ ನೋಡೋಣ ಬಾ. ಅಮ್ಮ ಎಲ್ಲಿ? ಅಮ್ಮ ಮುಂದೆ ಹೋದ್ರು ನಡಿ. ಅಮ್ಮ ಆಲ್ರೆಡಿ ಸಾಕ್ಸ್ ನೋಡ್ತಾ ಇದ್ದಾರೆ ನಡಿ. ಹ್ಞೂ.
ಅಮ್ಮನ ಬಂದು ಕರ್ಕೊಂಬಂದು ನೋಡ್ತೀಯಾ? ಮುಟ್ಟು ನೋಡು. ಹೆಂಗೆ ಗೊತ್ತಾ ಆಂಟಿ ಚೆನ್ನಾಗಿರುತ್ತೆ ಈ ಥರ ಇರಬೇಕು ಸ್ಟಿಚ್. ಗೊತ್ತಾಯ್ತಾ ನಿಮಗೆ? ಈ ಥರ ತಿಕ್ಕಾಗಿ ಬರಬೇಕು, ಪೇಪರ್ ಥರ ಇಲ್ಲ. ಸೊ ಅವಾಗ ನೆಗಡಿ ಆದಾಗ ಒಂಥರ ಆಗುತ್ತೆ. ಬರ್ತೀವಿ ಆಂಟಿ, ಬಾ ಅಮ್ಮ ಪೀಸ್ ಓದ್ಸಮ್ಮ ಅಷ್ಟೇ. ಓ ಎಲ್ಲ ಕಲರ್ಸ್ ಇದೆ. 150 ತೋಳಿ 3 ಕಲರ್ ಬರುತ್ತೆ. ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ. ನೀವು ಕೇಳಿದ್ಮೇಲೆ ನೋಡಿ ಇದೆಲ್ಲ ಚೆನ್ನಾಗಿದೆ ನೋಡಿ. ಇವೆಲ್ಲ ಇದು ತೋಳಿ ಇದು ಚೆನ್ನಾಗಿದೆ ನೋಡಿ. 30 ಅಮ್ಮ 6 ಪೀಸ್. ನೋಡ್ಬೋದಾ? ಓಪನ್ ಮಾಡಿ ಕೊಡಿ, ತಗೊಡ್ತೀನಿ ಕೊಡಿ. 3 ಕಲರ್ ಬರುತ್ತೆ. ಅಮ್ಮ ಬೇಸಿಕ್ 3 ಕಲರ್ ಕೊಡ್ತಾರಮ್ಮ. 3 ಕಲರ್ ಬರುತ್ತೆ. 2 ಹೈ ಕ್ಲಾಸ್ ಕ್ವಾಲಿಟಿ ಚೆನ್ನಾಗಿದೆ. ಹಾಕೊಂತೀಯಾ? ನಂಗೆ ಬೇಕಾದ್ರೆ ಬ್ಲ್ಯಾಕೇ ಕೊಡು, ಪರವಾಗಿಲ್ಲ. 3 ಹಾಕೊಂತೀಯ ಹ್ಞೂ ಅಂತವ್ರ. ಆಗುತ್ತೆ. ಕಾಲು ಬೆಚ್ಚಗಿದ್ರೆ ಸಾಕು. ಅದು ಶರ್ಟ್ ಥರ ಇದೆ. ಅದು ಬೇಕಾ ನೋಡಿ. ನನಗೆ ಗ್ರೀನ್ ಇಷ್ಟ ಆಯಿತು. ಚಿಕ್ಕದು ಬೇಡ ಬೇಡ. ಒಂದ್ಸರಿ ನೋಡಿ ಏನೂ ಆಗಿಲ್ಲ ಅಲ್ಲ. ಇದು ವೈಟ್ ಬೇಕಾ ಅಥವಾ ಬ್ಲ್ಯಾಕ್ ಏನಾದ್ರು ತೊಗೊತೀಯಾ? ಬ್ಲಾಕ್ ತುಂಬ ಏ ಇಲ್ಲಿ ನಮ್ಮ ಈ ಕಲರ್ ಚೆನ್ನಾಗಿದೆ. ನಿಂಗೆ ಹತ್ರ ತುಂಬ ಇದೆ ಅಲ್ಲ. ಕಲರ್ಸ್ ಇದೆ. ಈ ಥರ ನ್ಯೂಟ್ರಿ ಕಲರ್ ತೊಗೊತೀಯಾ? 500ಗೆ 3 ಕೊಡ್ತೀರಾ? ಇನ್ನೊಂದು ತೊಗೊತೀವಿ. ಬರುತ್ತಾ? 600 ಕೊಡ್ತೀನಿ ಬೇಕಿದ್ರೆ. ಎಷ್ಟಿದು? ಮಸ್ಟರ್ಡ್ ಚೆನ್ನಾಗಿದೆ ನೋಡಿ. ವೈಟ್ ಒಂದು, ಗ್ರೀನ್ ಒಂದು, ರೆಡ್ ಒಂದು. ಗ್ರೀನ್ ನನಗೆ ಮಿಕ್ಕಿದ್ದು ನಮ್ಮ ಅಕ್ಕನಿಗೆ ತೊಗೊಂಡು ಆಯಿತು. ಇಲ್ಲಿ ಅವಳಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದಾಳೆ. ಮಳೆ ಬರೋಂಗಿದೆ, ಊಟ ಮಾಡಿಕೊಂಡು ಹೋಗೋದು ಅಷ್ಟೇ ಇವಾಗ. ಓಕೆ, ಇವಾಗ ಲಂಚ್ ಹೋಗ್ತಾ ಇದ್ದೀವಿ. ನಮ್ಮಮ್ಮ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಹೋಗ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಡಿಶಸ್ ಶಾಪ್ ಮಾಡಿದ್ವಿ. ಐ ಥಿಂಕ್ ಕುಸ್ಮಾ ತೋರಿಸಿದಲ್ಲ. ಸೊ ನನ್ನ ಕವರ್ ಮಾಡಿದ್ದೆ ತನ್ನ ಡಿಶದಲ್ಲಿ. ಸೊ ನಾವಿಬ್ಬರು ಸೇಮ್ ಕ್ಲಿಪ್ಸ್ ಹಾಕೊಳ್ತೀವಿ. ಸೊ ಇವಾಗ ಊಟ ಮಾಡಿಕೊಂಡು ಬೇರೆ ಪರ್ಸ್ನಲ್ ಕೆಲಸ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಅದೇನು ನಾನು ಹೇಳ್ತೀನಿ, ನಾನು ಹೇಳಲ್ಲ. ನೋಡೋಣ. ನಮ್ಮಮ್ಮ ಬಂದು ಬೈತಾವ್ರೆ ಎಷ್ಟೊತ್ತಾಯ್ತು ಅಂತ. ಇವತ್ತು ಬಂದಿದ್ದೀವಿ. ಉಡುಪಿ ಶ್ರೀ ಕೃಷ್ಣ ವೆಜ್ಗಿನ ಬಂದಿದ್ದೀವಿ. ಬಾಳೆ ಎಲೆ ಊಟ ಅಂತೆ. ಸೊ ಟ್ರೈ ಮಾಡೋಣ. ಯಾವಾಗೂ ನಾನು ಬಟರ್ ನಾನು ಅದು ಇದು ತಿಂತಾರೆ. ಊಟಕ್ಕೆ ಬಂದಿದ್ದೀವಿ. ಶ್ರೀ ಭವನ್ ಅಂತ ಇದೆ. ಉಡುಪಿ ಕೃಷ್ಣ ಭವನ್ ಅಂತ. ಅದಕ್ಕೆ ಊಟ ಸೆಟ್ ಬಂದಿದ್ದೀವಿ. ಎರಡಿಲ್ಲ. ಫಸ್ಟ್ ಒಂದು ಎಲ್ಲ ಸ್ನ್ಯಾಕ್ಸ್ ಅಥವಾ ಏನಂತಾರೆ ಆರ್ಡರ್ ಮಾಡೋದು. ಬರೀ ಮೀಲ್ಸ್ ಬಂದಿದ್ದೀವಿ. ಹೇಗಿರುತ್ತೆ ನೋಡಬೇಕು. ಏನೋ ಕೊಟ್ಟಿದ್ದಾರೆ. ಏನೋ ಅದು ಗ್ರೇಪ್ ಜ್ಯೂಸ್ ಅಂತ ಅನಿಸುತ್ತೆ. ನೋಡೋಣ. ಹೌದಾ? ಗ್ರೇಪ್ ಜ್ಯೂಸ್ನ ಕ್ರೀಮ್ ಹುಳಿ ಆಗಿದೆ. ಶುಗರ್ ಕಮ್ಮಿ ಆಗ್ತದೆ. ಹೆಂಗೆ ಇರುತ್ತೆ ಶುಗರ್? ಸೊ ಇದು ಕೋಸಂಬರಿ ಅನಿಸುತ್ತೆ. ಉಪ್ಪಿನಕಾಯಿ ಹಾಕಿದ್ದಾರೆ. ಇದು ಚಟ್ನಿ. ನಾನು ತಿನ್ನಲ್ಲ ಚಟ್ನಿನ, ತಿಂತೀನಿ ಅನಿಸುತ್ತೆ.